ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. ಮೊದಲ ಹಂತದ ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ, ಕೆಲವೇ ಕ್ಷಣಗಳು ಬಾಕಿ ಇರ್ತಾ ಇದ್ದ ಹಾಗೆ ಚುನಾವಣಾಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕೋಲಾರದಲ್ಲಿ ಹಣ ಸಿಕ್ಕಿದ್ದಂತಹ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತಾ ಇದ್ವಿ. ಈಗ ಮೈಸೂರಿನಲ್ಲೂ ಕೂಡ ಕಂತೆ ಹಣವನ್ನು ಸೀಸ್ ಮಾಡಿದ್ದಾರೆ. 81.90 ಲಕ್ಷವನ್ನು ವಶಕ್ಕೆ ಪಡೆದಿದ್ದಾರೆ ಚುನಾವಣಾಧಿಕಾರಿಗಳು. ದಾಖಲೆ ಇಲ್ಲದ ಹಣ ಇದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೈಸೂರಿನಲ್ಲಿ ಸಿಕ್ಕಿರುವಂತಹ ಹಣ ಇದು. ಮೈಸೂರಿನ ರಮ್ಮನಹಳ್ಳಿ ಚೆಕ್ ಪೋಸ್ಟ್ನಲ್ಲಿ ಚುನಾವಣಾಧಿಕಾರಿಗಳು ಈ ಹಣವನ್ನು ಸೀಸ್ ಮಾಡಿದ್ದಾರೆ. ಮೊದಲ ಹಂತದ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಕೂಡ ಒಂದು. ಅಲ್ಲಿ ನಾಳೆ ಮತದಾನದ ಪ್ರಕ್ರಿಯೆ ಆರಂಭ ಆಗುತ್ತೆ. ಅದಕ್ಕೂ ಮೊದಲೇನೆ ಜನ ಕಾಂಚಾಣದ ಸದ್ದು ಜೋರಾಗಿರುವಂಥದ್ದು. ದಾಖಲೆ ಇಲ್ಲದ ಹಣವನ್ನು ಈಗ ಚುನಾವಣಾಧಿಕಾರಿಗಳು ಸೀಸ್ ಮಾಡಿರುವಂಥದ್ದು. 81 ಲಕ್ಷ ರೂಪಾಯಿ, 81,90,000 ರೂಪಾಯಿ ಹಣವನ್ನು ಸೀಸ್ ಮಾಡಿದ್ದಾರೆ. ಹಣದ ಮೂಲದ ಬಗ್ಗೆ ಪತ್ತೆ ಹಚ್ಚಲಿಕ್ಕೆ ಚುನಾವಣಾಧಿಕಾರಿಗಳು ಈಗ ಮುಂದಾಗಿರುವಂಥದ್ದು. ಯಾರಿಗೆ ಸಂಬಂಧಿಸಿದ ಹಣ, ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ರು, ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸ ಆಗ್ತಾ ಇದೆ. ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ, ಮತದಾರರಿಗೆ ಹಂಚಲಿಕ್ಕೆ ಈ ಹಣವನ್ನು ಸರಬರಾಜು ಮಾಡ್ತಾ ಇತ್ತು ಅನ್ನೋದು ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ. ರಾಜ್ಯದ ಹಲವು ಕಡೆಗಳಲ್ಲಿ ಇದೇ ರೀತಿಯ ಜನ ಕಾಂಚಾಣದ ಸದ್ದು ಕೂಡ ಜೋರಾಗಿರುವಂಥದ್ದು. ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿದೆ, ಕೆಲವೇ ಗಂಟೆಗಳು ಬಾಕಿ ಇದೆ. ಈ ಬೆನ್ನಲ್ಲೇ ಚುನಾವಣಾಧಿಕಾರಿಗಳು ಶಾಂತಿಯುತ ಮುಕ್ತ ಮತದಾನಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂತಹ ಸಂದರ್ಭದಲ್ಲಿಯೇ ಕುರುಡು ಕಾಂಚಾಣದ ಸದ್ದು ಕೂಡ ರಾಜ್ಯದಲ್ಲಿ ಜೋರಾಗಿರುವಂಥದ್ದು. ಚುನಾವಣಾಧಿಕಾರಿಗಳು ಹಣವನ್ನು ಎಣಿಸ್ತಾ ಇರುವಂತಹ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ.